ಆನಂದ್, ಗೌತಮ್ ಫೋನ್ ಮಾಡಿದ್ನಾ? ಎಲ್ಲರೂ ಆರಾಮಾಗಿದ್ದಾರಂತ? ಎಲ್ಲರೂ ಆ ಮನೆಗೆ ವಾಪಸ್ ಬಂದಿದ್ದು ತುಂಬಾನೇ ಒಳ್ಳೇದಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈಗ ಮನೆಗೆ ಒಂದು ಫ್ಯಾಮಿಲಿ ಫೀಲ್ ಬಂದಿದೆ. ಮನೆ ಮನೆ ಅಂತ ಅನ್ಸ್ಕೊಳ್ತಿದೆ. ಮುಂಚೆ ಹಾಳು ಸುರಿಯೋ ಪಾಳು ಬಂಗ್ಲೆ ಆಗ್ಬಿಟ್ಟಿತ್ತು. ಈಗ ಗೌತಮ್ ಭೂಮಿಕಾ ವಾಪಸ್ ಬಂದ್ಮೇಲಂತೂ ಆ ಮನೆಗೆ ಒಂಥರ ಜೀವ ಬಂದಂಗಾಗಿದೆ. ಹೌದು ಚಿನ್ನ, ಜೀವ ಕಳೆ ಅಂತಾರಲ್ಲ ಆ ಥರ ಆಗ್ಬಿಟ್ಟಿದೆ ಮನೆ. ಎಲ್ಲರೂ ಬದಲಾಗ್ತಾ ಇದ್ದಾರೆ, ಪ್ರತಿಯೊಬ್ಬರೂ. ಶಕುಂತಲಾ ಆಂಟಿ, ಲಕ್ಷ್ಮೀಕಾಂತ್ ಅಂಕಲ್ಲು, ಅವನಿದಾನಲ್ಲ ಅವನು ಮುಟ್ಟಾಳ ಜಯದೇವ್, ಅವನು ಒಬ್ಬ ಬದಲಾಗಲಿಲ್ಲ ಅಷ್ಟೇ. ಅವನೇ ತಾನೇ ಆ ಮನೆಗೆ ದೊಡ್ಡ ತಲೆನೋವಾಗಿದ್ದಿದ್ದು, ನೆಗೆಟಿವ್ ಎನರ್ಜಿ ಥರ ಇದ್ದಿದ್ದು. ಅವನು ಹೋದ್ಮೇಲೆ ಇನ್ನೆಲ್ಲಿಂದ ನೋವು, ಬರೀ ಖುಷಿನೇ. ನಮ್ಮ ಗೆಳೆಯನ ದರ್ಬಾರಲ್ಲಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇದ್ದಾರೆ, ಅದೇ ಖುಷಿ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿದ್ದಾರಲ್ಲ, ಅದು ನೋಡೋಕ್ಕೆ ಒಂಥರ ಚಂದ ಚಿನ್ನ. ಅಪ್ಪ, ಇವ್ರ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು. ಕೆಟ್ಟ ದೃಷ್ಟಿ ಏನೋ ಬೀಳ್ತಿರ್ಲಿಲ್ಲ, ಆದರೆ ಲಕ್ಷ್ಮೀಕಾಂತ್ ಅಂಕಲ್ ಮಾಡಿರೋ ಕೆಲಸ ಇದೆಯಲ್ಲ, ಅವ್ರು ಯಾಕೆ ಅವನ್ನ ಜೈಲಿಂದ ಬಿಡಿಸ್ಕೊಂಬಂದ್ರು? ಮತ್ತೆ ಅವ್ನು ಬಂದು ಇನ್ನೇನು ಕಿತಾಪತಿ ಮಾಡ್ತಾನೋ, ಅದೇ ಟೆನ್ಷನ್ ಆಗ್ತಿದೆ ನನಗೆ. ಚಿನ್ನ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನನ್ನ ಗೆಳೆಯ ಮುಂಚಿನ ಥರ ಅಲ್ಲಮ್ಮ, ಈಗ ಫುಲ್ಲು ಚೇಂಜ್ ಆಗಿಬಿಟ್ಟಿದ್ದಾನೆ, ಫಾರ್ಮಿಗೆ ಬಂದಿದ್ದಾನೆ. ಅವನ ಹತ್ರ ಯಾರು ಬೇಳೆನೂ ಬೇಯೋದಿಲ್ಲ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಂತ ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತು. ಯಾರಾದರೂ ಬಾಲ ಬಿಚ್ಚಿದ್ರೆ ಅಲ್ಲೇ ಕಟ್ ಮಾಡಿ ಬಿಸಾಕ್ತಾ ಇರ್ತಾನೆ. ಆದರೂ ಆನಂದ್, ಅವ್ನು ಬದಲಾಗ್ತಾನೆ ಅಂತ ಲಕ್ಷ್ಮೀಕಾಂತ್ ಅಂಕಲ್ಗೆ ಹೇಗೆ ಅಷ್ಟೊಂದು ನಂಬಿಕೆ ಬಂತು ಅಂತ. ಆದರೆ ಚಿನ್ನ, ಮುಂಚೆ ಲಕ್ಷ್ಮೀಕಾಂತ್ ಅಂಕಲ್ಲು ಇದೇ ಥರ ಇದ್ರಲ್ಲ, ನಾನು ಬದಲಾದ ಹಾಗೆ ಅವನು ಬದಲಾಗ್ಬೋದೇನೋ ಅನ್ನೋ ಆಸೆ. ಅಲ್ಲದೆ ಅವರೇ ಹೇಳಿದ್ರಲ್ಲ, ಅವ್ನು ಮಾಡಿರೋ ಸುಮಾರು ಕೆಟ್ಟ ಕೆಲಸದಲ್ಲಿ ನನ್ನ ಪಾಲು ಇದೆ ಅಂತ. ಹಾಗಾಗಿ ನನ್ನಿಂದನೇ ಅವ್ನು ಬದಲಾಗಲಿ ಅನ್ನೊಂದು ಆಸೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ಅವರೇ ತಾನೇ ಅವನ್ನ ಸಾಕಿದ್ದು. ಅವ್ನ ಸೆಂಟಿಮೆಂಟ್ ಇರುತ್ತೆ, ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ನೋಡೋಣ, ಸಮಯನೇ ಎಲ್ಲ ಸರಿ ಮಾಡಬೇಕು, ಮಾಡುತ್ತೆ. ಯು ಡೋಂಟ್ ವರಿ, ಆರಾಮಾಗಿ. ಅರೆ ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಣ್ಣ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಬಾವ. ನಾನೇ ಬರ್ತಾ ಇದ್ದೆ, ನೀವ್ಯಾಕೆ ಬರಕ್ಕೆ ಹೋದ್ರಿ? ಅದು ಬಾವ, ಅವಳು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ನಾನು ಅಣ್ಣನ ನೋಡಬೇಕು, ಅದಕ್ಕೆ ನೋಡಬೇಕು, ಅಮ್ಮನ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ಲು. ಅದಕ್ಕೆ ಇಲ್ಲಿ ಬರ್ತಾರೋ ವಿಷಯನ ಅಪ್ಪ ಅಮ್ಮಂಗೂ ತಿಳಿಸ್ದೆ, ಅವ್ರು ಇಲ್ದಿರೋ ಟೈಮ್ ನೋಡ್ಕೊಂಡು ಇಲ್ಲಿ ಬಂದ್ವಿ. ನೋಡು, ಇಂಥ ಟೈಮಲ್ಲಿ ನೀನು ಜಾಸ್ತಿ ಟ್ರಾವೆಲ್ ಮಾಡಬಾರ್ದು, ಓಡಾಡಬಾರ್ದು, ಸ್ಟ್ರೆಸ್ ಮಾಡ್ಕೋಬಾರ್ದು. ಇದೆಲ್ಲ ನಿನಗೆ ಗೊತ್ತಿಲ್ವಾ? ಇದನ್ನು ನಾನು ನಿನಗೆ ಹೇಳಬೇಕಾ? ನೀನೊಳಗೇನೋ ಜೀವ ಬೆಳೀತಾ ಇದೆ, ಅದ್ರ ಜವಾಬ್ದಾರಿ ಇನ್ನು ಹಿಂದೆ. ಅದಕ್ಕೆ ಹೇಳ್ತಾ ಇರೋದು. ನೀನು ಯಾಕೆ ಬರಕ್ಕೆ ಹೋದೆ? ಅಣ್ಣ, ನಂಗೆ ಇಷ್ಟೊಂದೆಲ್ಲ ರೆಸ್ಟ್ರಿಕ್ಟ್ ಮಾಡಬೇಡಿ, ಕಟ್ ಹಾಕ್ದಾಗತ್ತೆ. ನಂಗೆ ಹೇಗೆ ಇಷ್ಟನೋ ಹಾಗಿರೋದಕ್ಕೆ ಬಿಡಿ. ನಿಮ್ಮನ್ನೆಲ್ಲ ನೋಡಿದೆ ನನಗೆ ಇರಕ್ಕೆ ಆಗ್ತಿರ್ಲಿಲ್ಲ ಅಣ್ಣ, ಅದಕ್ಕೆ ಬಂದುಬಿಟ್ಟೆ. ನೀವೆಲ್ಲ ಯಾವಾಗಲೂ ನನ್ನ ಹತ್ತಿರದಲ್ಲೇ ಇರಬೇಕು. ಆಯ್ತು ಪುಟ್ಟಿ, ನಿನಗೆ ಹೇಗೆ ಬೇಕೋ ಹಾಗಿರು. ನೋಡು, ನಾನು ಆರ್ಡರ್ ಮಾಡ್ತಾ ಇಲ್ಲ, ಕಾಳಜಿ ಪ್ರೀತಿ ಅಷ್ಟೇ. ಇದನ್ನು ನೀನು ಬಯಸಿದ್ದೆ ಅಲ್ವಾ, ಇದರ ನಿರೀಕ್ಷೆಲಿದೆ ಅಲ್ವಾ, ಅದಕ್ಕೆ ಕೇರ್ಫುಲ್ ಆಗಿರೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಂ ಅಣ್ಣ, ಐ ಅಂಡರ್ಸ್ಟ್ಯಾಂಡ್. ಹೋದ್ ಸರಿ ಮಾಡಿದ ತಪ್ಪನ್ನ ಮತ್ತೆ ಮಾಡಲ್ಲ. ನಾನು ತುಂಬ ಕೇರ್ಫುಲ್ ಆಗಿರ್ತೀನಿ. ಗುಡ್. ಮಾಮ್, ತುಂಬ ಖುಷಿಯಾಗಿದೆ. ಥ್ಯಾಂಕ್ಸ್ ಅದಕ್ಕೆ. ಸರಿ, ತುಂಬ ನಿಂತ್ಕೊಬೇಡ, ಬಾ ಕೂತ್ಕೋ. ನಾನು ಕುಡಿಯೋಕೆ ಏನಾದ್ರು ತರ್ತೀನಿ, ಕೂತ್ಕೋ.